Hello guys, welcome to my YouTube channel. Guys, ನಾವಲ್ಲೇ ಎಮ್ ಎಸ್ ಎಕ್ಸೆಲಲ್ಲಿ 3 ವಿಡಿಯೋ ಮಾಡಿದ್ದೀವಿ ಆ್ಯಂಡ್ ದಿಸ್ ಇಸ್ ದ ಫೋರ್ತ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಗಾಟ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ಎಮ್ ಎಸ್ ಎಕ್ಸೆಲ್ ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಳಿದ್ದೀನ ಗಾಯ್ಸ್, ನೀವು ಬರೀ ವಿಡಿಯೋ ನೋಡಿದರೆ ಆಗಲ್ಲ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಲಾಂಗ್ ವಿತ್ ವಾಚಿಂಗ್ ವಿಡಿಯೋ. ಸೊ ನೀವು ಆಮೇಲೆ ಹೋಗಿ ವಿಡಿಯೋ ನೋಡಿ ಆಮೇಲೆ ವಾಚ್ ಮಾಡಿ ಹೋಗಿ ಆಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ನಿಜ ನಿಮ್ಗೆ ವರ್ಕೌಟ್ ಆಗಲ್ಲ. ಸೊ ಅಟ್ಲೀಸ್ಟ್ ಯು ಯು ಹ್ಯಾವ್ ಕ್ಲಿಯರ್ ಐಡಿಯಾ ಅಲ್ವಾ? ಸೊ ನನ್ನ ವಿಡಿಯೋ ನೋಡ್ತಾನೆ ನೀವೊಂದು ಪ್ರಾಕ್ಟೀಸ್ ಮಾಡಿ. ಸೊ ಯು ಗಟ್ ಲಾಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ದಂಗೆ ಆಗುತ್ತೆ. ಸೊ ಎಲ್ಲಾದರೂ ನಿಮಗೆ ಎರರ್ ಬಂತು ಅಂದರೆ ಅದನ್ನು ನಿಲ್ಲಿಸಿ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಅಥವಾ ನನ್ನ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಕಲಿಯೋಣ. ಯಾವ್ಯಾವುದು ಅಂದರೆ ಇಫ್ಸ್, ಸಮ್ ಇಫ್ಸು, ಕೌಂಟು, ಇಂಡೆಕ್ಸ್ ಆ್ಯಂಡ್ ಇಫ್ ಎರರ್ ಆ್ಯಂಡ್ ಜಸ್ಟ್ ನೌ, ಅವರ್, ಮಿಡಲ್, ಸೆಕೆಂಡ್ಸು. ಸೊ ಈ ಥರ ತುಂಬ ಅವರೇಜ್. ಸೊ ತುಂಬ ಫಾರ್ಮುಲಾಸ್ ಇದ್ದಾವೆ, ತುಂಬ ಫಾರ್ಮುಲಾಸ್ ಕಲಿಯೋಣ ಇವತ್ತು. ಸಾಧ್ಯ ಆದರೆ ಇಫ್ ಟೈಮ್ ಪರ್ಮಿಟ್ಸ್ ವೀಲ್ ಕಪ್ನು ಬೇಸಿಕ್ಕಾಗಿ ತಿಳ್ಕೊಳ್ಳೋಣ. ಸೊ ವೀಲ್ ಕಪ್ನು ನಾನು ಇದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಹೋದರೆ ಸೊ ಇಟ್ ವಿಲ್ ಡ್ರ್ಯಾಗ್, ಅಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಆಲ್ಮೋಸ್ಟ್ ಆಲ್ ಈ ವೀಲ್ ಕಪ್ ಗಂಟ ಓದೋಣ ಇವತ್ತು, ಕಲಿಯೋಣ, ಪ್ರಾಕ್ಟೀಸ್ ಮಾಡೋಣ. ಸೊ ವೀಲ್ ಕಪ್ ನೋಡೋಣ ಟೈಮ್ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡಿ. ಸೊ ಯಾಕೆಂದರೆ ವೀಲ್ ಕಪ್ ಅನ್ನೋದು ತುಂಬ ಡೆಪ್ತ್ ಆಗಿದೆ. ವೀಲ್ ಕಪ್ನ ಎಲ್ಲೆಲ್ಲಿ ಟೀಚ್ ಮಾಡಬೇಕು ಅಂದರೆ ವೀಲ್ ಕಪ್ ಇನ್ ಶೀಟ್ಸ್, ವೀಲ್ ಕಪ್ ಇನ್ ಡಿಫ್ರೆಂಟ್ ಶೀಟ್ಸು, ವೀಲ್ ಕಪ್ ಇನ್ ಲೈಕ್ ಡಿಫ್ರೆಂಟ್ ವರ್ಕ್ ಬುಕ್ಕಲ್ಲಿ ಹೆಂಗೆ ವೀಲ್ ಕಪ್ ಮಾಡೋದು. ಸೊ ಅವೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಸೊ ಮಾಡೋಣ ಆದಷ್ಟು ಬೇಗನೆ. ಸೊ ನಾನು ಹೇಳಿಲ್ವಾ, ತುಂಬ ಹರಿ ಮಾಡೋದು ಬೇಡ, ಹಾಗಂತ ತುಂಬ ಸ್ಲೋನೂ ಆಗೋದು ಬೇಡ. ಸೊ ಪ್ರೋಗ್ರೆಸ್ ಅನ್ನೋದು ಕಾಣಿಸ್ಬೇಕು ನಾವು ಏನಾದರೂ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ಓಕೆನಾ? ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ಅವರ್ MS Excel ಪಾರ್ಟ್ 4 ವಿಡಿಯೋ. ಸೊ ಐ ಹೋಪ್ ನಿಮಗೂ ಅನಿಸಿದೆ ಸೊ ನಾನು ಏನೋ ಕಲಿತಿದ್ದೀನಿ ಅಂತ. ಸೊ ನಿಮಗೂ ಅನಿಸಿದ್ರೆ ಏನೋ ಕಲಿತಿದ್ದೀನಿ ಅಂತ. ಸೊ ಪ್ಲೀಸ್ ಮೇಕ್ ಲೈಕ್ ಆ್ಯಂಡ್ ಶೇರ್, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಎಫ್ ಎಮ್ ಫಾರ್ MBA ಸ್ಟೂಡೆಂಟ್ಸ್ ಆಲ್ಸೋ. ಸೊ I am going to do everything related FM in few days. ಸೊ ಸ್ವಲ್ಪ ದಿನ ಆಗಲಿ, ಎಕ್ಸಾಮ್ಸ್ ಹತ್ರ ಬರಲಿ. ಅದನ್ನ ಎಕ್ಸಾಮ್ಸ್ ಹತ್ರ ಬರೋದು ಬೇಡ, ಈ ಮಂತ್ ಕಳೀಲಿ. ಯಾಕೆಂದರೆ ಈ ಮಂತ್ ಆದಮೇಲೆ ನಮಗೆ ಸೊ ವಿ ವಿಲ್ ಆಲ್ಸೋ ಕಾನ್ಸಂಟ್ರೇಟೆಡ್, ಇಂಟರ್ನಲ್ಸ್ ಬರೋದಾಗಲಿ ಎಲ್ಲ ಬರುತ್ತೆ. ಸೊ ನೀವು ಆವಾಗ ಒಂದ್ಸಲಿ ಓದ್ಬಿಟ್ರೆ ಸೊ ಎಕ್ಸಾಮ್ವರೆಗೂ ಮತ್ತೆ ರಿವಿಷನ್ ಅಂತ ಅವಶ್ಯಕತೆ ಇಲ್ಲ. ನಾನು ಆ ಥರ ಟೀಚ್ ಮಾಡ್ತೀನಿ ಗಾಯ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತು ನಾವು ಯಾವ್ಯಾವ ಫಾರ್ಮುಲಾ ಕಲಿಯೋಕೆ ಹೋಗ್ತಿದ್ದೀವಿ ಅಂದರೆ, ನಾವು ಫಾರ್ಮುಲಾ ಕಲಿತೀವಿ: ಅವರ್, ಮಿನಿಟ್, ಸೆಕೆಂಡ್, ಸಮ್ ಇಫ್, ಇಂಡೆಕ್ಸ್, ಇಫ್ ಆ್ಯಂಡ್ ಇಫ್ ಎರರ್. ನಾವು ಆಲ್ರೆಡಿ ಯಾವ್ಯಾವ ಕಲ್ತಿದ್ದೀವಿ ಅಂದರೆ ಕೌಂಟ್, ಸಮ್, ಅವರೇಜ್, ಮಿನಿಮಮ್, ಮ್ಯಾಕ್ಸಿಮಮ್, ಅಪ್ಪರ್, ಲೋವರ್. ಟೆಕ್ಸ್ಟಿಗೆ ಬಂದರೆ ಅಪ್ಪರ್, ಲೋವರ್, ಮಿಡ್, ಲೆಫ್ಟ್, ರೈಟ್. ಇಷ್ಟು ಫಾರ್ಮುಲಾ ಕಲ್ತಿದ್ದೀವಿ. ದೆನ್ ನೀವು ಇಲ್ಲಿ ನೋಡ್ಬಿಡ್ಬೋದು ಗಾಯ್ಸ್, ಇಲ್ಲಿ ಹೋಗಿ ಫಾರ್ಮುಲಾಸ್ಗೆ ಹೋದರೆ ಇಲ್ಲಿ ಟೆಕ್ಸ್ಟಲ್ಲಿ ಬರುತ್ತೆ ನೋಡಿ ಕ್ಲೀನ್. ಇನ್ನು ಯಾವ್ದಾದ್ರು ಕಲಿಬೇಕು ನಾವು? ಲೆಫ್ಟ್ ಕಲ್ತಿದ್ದೀವಿ, ಲೆನ್ ಕಲ್ತಿದ್ದೀವಿ, ಲೋವರ್, ಮಿಡ್ ಕಲ್ತಿದ್ದೀವಿ, ರೀಪ್ಲೇಸ್ ಕಲ್ತಿದ್ದೀವಿ, ರೈಟ್ ಕಲ್ತಿದ್ದೀವಿ, ಸರ್ಚ್, ಸಬ್ಸ್ಟಿಟ್ಯೂಟ್. ಸೊ ಟೆಕ್ಸ್ಟ್, ಅಪ್ಪರ್ ವ್ಯಾಲ್ಯೂ ಕಲ್ತಿದ್ದೀವಿ. ಸೊ ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ಮಾಡಿದ್ದೀನಿ ಅದು ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ? ಇದನ್ನು ಹೇಳ್ಕೊಡ್ತೀನಿ. ಸೊ ಅದು ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇರಿ, ಓಕೆನಾ? ಓಕೆ ಗಾಯ್ಸ್, ಈಗ ನಾವು ಫಸ್ಟ್ ಫಾರ್ಮುಲಾ ಕಲಿಯೋಕೆ ಹೋಗ್ತಾ ಇರೋದು ಯಾವುದು ಅಂದರೆ ನಾವು. ಒಂದು ನಿಮಿಷ. ಓಕೆ, ಈಗ ನಿಮಗೆ ಕಾಣಿಸ್ತಿದೆಯಲ್ಲ ಇದು ಕ್ಲಿಯರಾಗಿ? ಸೊ ನಾವೀಗ ನವ್ ಫಾರ್ಮುಲಾ ಅಂದರೆ ಏನು ಅಂದರೆ ಗಾಯ್ಸ್, ಟೈಮ್. ಇಟ್ ಗಿವ್ಸ್ ಡೇಟ್, ಸೆಕೆಂಡ್ಸ್, ಟೈಮ್, ಮಂತ್ಸ್, ಇಯರ್ಸ್.
ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಯಾವುದೇ ಫಾರ್ಮುಲಾಗೂ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಅಂದರೆ ಈಕ್ವಲ್ಸ್ ಇಂಪಾರ್ಟೆಂಟ್. ಸೊ ಈಕ್ವಲ್ಸ್ ಹಾಕಿ ನಾವು ಇಲ್ಲಿ ಬರುತ್ತೆ. ಸೊ ಡಬಲ್ ಕ್ಲಿಕ್ ಮಾಡಿ ಅದ್ರ ಮೇಲೆ. ಸೊ ನಾವು ಇದೇನೇ ಮಾಡಿಬಿಡಿ, ಏನಂದರೆ ಯಾವ ಕಾಲಮು ಸೆಲೆಕ್ಟ್ ಮಾಡಿಬಿಡಿ, ಏನೇನು ಸೆಲೆಕ್ಟ್ ಮಾಡಿಬಿಡಿ, ನಿಮ್ಗೆ ಯಾವ ರೋಲ್ ಬೇಕು ಆ ರೋಲ್ ಸೆಲೆಕ್ಟ್ ಮಾಡಿ ಎಂಟರ್ ಹೊಡೀರಿ. ಜಸ್ಟ್ ಇಟ್ ಗಿವ್ಸ್. ಫಸ್ಟ್ ನಿಮಗೆ ಇದು ಅಮೇರಿಕನ್ ಸ್ಟ್ಯಾಂಡರ್ಡಲ್ಲಿ ಕೊಡುತ್ತೆ ಫಾರಿನ್ ಕಂಪ್ನಿಲಿ. ಸೊ ಈ ಫಾರ್ಮೆಟ್ ಯಾವುದ್ರಲ್ಲಿದೆ ಅಂದರೆ, ಸೊ ಕಂಪ್ನಿಗಳೆಲ್ಲ ಇದೇ ಫಾರ್ಮೆಟ್ ಯೂಸ್ ಮಾಡೋದು. ನಾವು ಹೆಂಗೆ ಇಂಡಿಯಾದಲ್ಲಿ ಫಸ್ಟ್ ಡೇಟ್, ಮಂತ್, ಆಮೇಲೆ ಇಯರ್ ಬರಿತೀವೋ, ಸೊ MNC ಕಂಪ್ನಿಗಳೆಲ್ಲ ಏನು ಮಾಡ್ತಾರೆ, ಫಸ್ಟ್ ಮಂತ್, ಡೇ ಆ್ಯಂಡ್ ಇಯರ್ ಬರೀತಾರೆ. ಸೊ ನೋಡಿ ಈ ಥರ ಬರುತ್ತೆ. ಫಸ್ಟ್ ಇದು ನೌ ಫಾರ್ಮುಲಾ ಆಯಿತು. ನಾವು ನಮಗೆ ಬೇಕಾಗಿರೋದು ಅವರಲ್ಲ. ಸೊ ಇಸ್ ಈಕ್ವಲ್ ಟು HOUR ಅವರ್ ಅಂತ ಟೈಪ್ ಮಾಡಿ. ಸೊ ಅವರ್ ಅಂತ ಟೈಪ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಎಂಟರ್ ಮಾಡಿ. ಸೊ 4 ಗಂಟೆ ಆಗಿದೆ. ಸೊ ನಮಗೀಗ ಮಿನಿಟ್ಸ್ ಬೇಕು, MIN ಮಿನಿಟ್ ಇಲ್ಲಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿ. 44 ಮಿನಿಟ್ಸ್ ಆಗಿದೆ. ಸೊ ನಮಗೆ ಸೆಕೆಂಡ್ಸು ಬೇಕು ಅಂದರೆ ಇದು ಸೆಕೆಂಡ್ಸ್ ಇಲ್ಲಿ ಶೋ ಆಗೋಲ್ಲ, ಬಟ್ ನಿಮಗೆ ಸೆಕೆಂಡ್ಸ್ ಬೇಕು ಅಂದರೆ SECOND ಡಬಲ್ ಕ್ಲಿಕ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿ. 42 ಸೆಕೆಂಡ್ಸ್. ಸೊ ನೋಡಿ ಇಲ್ಲಿ ಸೆಕೆಂಡ್ಸ್ G5ಅಲ್ಲಿದೆ, ಮಿನಿಟ್ಸು G5ಅಲ್ಲಿದೆ. ಸೊ G5 ಇಲ್ಲಿರೋ ಡಾಟನ್ನು ಇಲ್ಲಿ ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ ಇನ್ನೂ. ಓಕೆನಾ? ಕನ್ಫರ್ಮ್ ಓಕೆನಾ ಗಾಯ್ಸ್? ನಾವು ಯಾವುದೇ ಫಾರ್ಮುಲಾ ಕಲ್ತ್ವಿ ಹೇಳಿ ಈಗ? ಅವರ್ ಆಯಿತು. ಒಂದು ಸೆಕೆಂಡ್ ಗಾಯ್ಸ್. ಸೊ ಅಲ್ವಾ, ನಾವೀಗ ನೌ ಫಾರ್ಮುಲಾ ಕಲ್ತ್ವಿ, ಅವರ್ ಫಾರ್ಮುಲಾ ಕಲ್ತ್ವಿ, ಮಿನಿಟ್ ಫಾರ್ಮುಲಾ ಕಲ್ತ್ವಿ, ಸೆಕೆಂಡ್ಸ್ ಫಾರ್ಮುಲಾ ಕಲ್ತ್ವಿ. ಸೊ ನಾವೀಗ ಸಮ್ ಇಫ್ ಫಾರ್ಮುಲಾ ಕಲಿಯೋಣ. ಓಕೆನಾ? ಬೇಡ, ಫಸ್ಟು ಇಫ್ ಫಾರ್ಮುಲಾ ಕಲಿಯೋಣ ಗಾಯ್ಸ್. ಸೊ ಇಫ್ ಬಂದು ನಿಮಗೆ ಲಾಜಿಕ್ ಥರ ಬರುತ್ತೆ, ನಾನು ಹೇಳ್ಕೊಡ್ತೀನಿ ನೋಡಿ. ಇಫ್ ಇಸ್ ಈಕ್ವಲ್ ಟು ಇಫ್ ಫಸ್ಟ್ ಬಂದುಬಿಟ್ಟು ನಾವು ಈಗ ಯಾವ ಥರ ಬರುತ್ತೆ ಅಂತ ನೋಡಿ. ನನ್ನಿದ್ದು ಕೋಡಿಂಗ್, ಎವ್ರಿ ಪ್ರೋಗ್ರಾಮ್ ಆ್ಯಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ಅಲ್ವಾ. ಸೊ ಇದು ಕೋಡಿಂಗ್ ಥರ ಬರುತ್ತೆ. ಕೋಡಿಂಗ್ ಅಂದರೆ ತುಂಬ ಕೋಡಿಂಗ್ ಬರಲ್ಲ, ಸಿಂಪಲ್ ಕೋಡಿಂಗ್ ಬರುತ್ತೆ. ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಏನಂದರೆ ನೋಡಿ, ಫಸ್ಟ್ ಯಾವ್ದಾರು ಸೆಲೆಕ್ಟ್ ಮಾಡಿ. ಸೊ B4 ಈಸ್ ಗ್ರೇಟರ್ ದೆನ್ 1000. ಇದು ಕರೆಕ್ಟ್ ಆಗಿದ್ದರೆ ನನಗೆ ಇದು ಟ್ರೂ. ಈಗ ನೋಡಿ B4 14,000 ಇದೆ, 1000 ಗ್ರೇಟರ್ ದೆನ್ 1000 ಅಂತ ಇದೆ ಅಲ್ವಾ. ಸೊ ಇದು ಕರೆಕ್ಟ್ ಆಗಿದ್ದರೆ ನನಗೆ MBA ಅಂತ ಪ್ರಿಂಟ್ ಆಗಬೇಕು. ಸೊ ನೀವು ಟೆಕ್ಸ್ಟ್ನ ಬರೆಯೋದಾದರೆ ಯಾವಾಗಲೂ ಈ ಫಾರ್ಮೆಟಲ್ಲೇ ಬರೀಬೇಕು ನೋಡಿ. ಟೆಕ್ಸ್ಟ್ MBA ಅಂತ ಟೈಪ್ ಆಗಬೇಕು. ಸೊ ಅಥವಾ ಅದು ರಾಂಗ್ ಆಗಿದ್ರೆ ನನಗೆ BCom ಅಂತ ಟೈಪ್ ಆಗಬೇಕು. ಮತ್ತು ಇಲ್ಲಿ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಹೇಳಿ, ನಾನು ಕಾಮ ಹಾಕೋದು ಮಾಡ್ತಿದ್ದೀನಿ. ಓಕೆನಾ? ಮತ್ತು ನನಗೆ BCom ಅಂತ ಸೇವ್ ಆಗಬೇಕು. ನೋಡಿ ಯಾಕೆ MBA ಬಂತು ಅಂದರೆ ಇದು ಟ್ರೂ. ಸೊ ನಿಮ್ಗೆ ಹಂಗೂ ಕನ್ಫ್ಯೂಸ್ ಆದರೆ ಒಂದು ಸೆಕೆಂಡ್, ನಾನು ಎಸ್ ಆರ್ ನೋ ಅಂತಲೇ ಮಾಡ್ತೀನಿ ನೋಡಿ. ಇಫ್ ಇಸ್ ಈಕ್ವಲ್ ಟು ಇಫ್ 1000 ನೋಡಿದ್ದೆ ಗ್ರೇಟರ್ ದೆನ್ 1000 ಇದೆ ಅಲ್ವಾ, 1000 ಕಾಮ ಆಗ್ತೀವಿ. ಇದು ಕರೆಕ್ಟ್ ಆಗಿದ್ರೆ ನನಗೆ ಎಸ್ ಅಂತ ಟೈಪ್ ಆಗಲಿ, ಇದು ರಾಂಗ್ ಆಗಿದ್ರೆ ನೋ ಅಂತ ಟೈಪ್ ಆಗಲಿ. ಸೊ ಕರೆಕ್ಟ್ ಅಲ್ಲ, 13,000 ಇದು ಗ್ರೇಟರ್ ದೆನ್ 1000 ಅಲ್ವಾ. ಸೊ ಈಗ ಇಲ್ಲಿ ನೋ ಬರಬೇಕಂದ್ರೆ ಇಫ್ ಫಾರ್ಮುಲಾದಲ್ಲಿ ಇಸ್ ಈಕ್ವಲ್ ಟು ಇಫ್
ಫಸ್ಟ್ ವ್ಯಾಲ್ಯೂ ಬಂದುಬಿಟ್ಟು 14,000 ಇದೆ. ಈಸ್ ಗ್ರೇಟರ್ ದೆನ್ 20,000. ಅದು ಕರೆಕ್ಟ್ ಆಗಿದ್ದರೆ ಎಸ್ ಅಂತ ಬರಲಿ, ಆರ್ ಅದು ರಾಂಗ್ ಆಗಿದ್ದರೆ ನೋ ಅಂತ ಬರಲಿ. ಸಾರಿ, ನೋ ಅಂತ ಬರಲಿ. ಸೊ ಎಸ್ ಕೊಟ್ಟರೆ ನೋ, ಏಕೆಂದರೆ 20,000 is not greater than 1,000. ಸೊ ಇಟ್ ಗಿವ್ಸ್ ಆಸ್ ಎ ನೋ. ಓಕೆನಾ ಗೈಸ್, ಇದನ್ನು ಚೂರು ಪ್ರಾಕ್ಟೀಸ್ ಮಾಡಿ, ಯಾಕೆಂದರೆ ಇದೊಂಥರ ಕೋಡಿಂಗ್ ಲ್ಯಾಂಗ್ವೇಜ್ ಥರ ಬರುತ್ತೆ. ಸೊ ಸಿಂಪಲ್ಲಾಗೇ ಇದೆ, ಏನು ಟಫಾಗೇನಾಗಿಲ್ಲ. ಓಕೆನಾ. ಸೊ ಸಮ್ ಇಫ್ಸ್ ನೋಡಿ, ಈಗ ಇಫ್ ಆಯಿತು, ಈಗ ಇಫ್ಸ್ ಕಲಿಯೋಣ. ಇಫ್ IF ಎಸ್ ಏನು ಗೊತ್ತಾ ಗಾಯ್ಸ್, ಇದು ನೀವೇನಾದರೂ 2013 ಅಥವಾ ಏನಾದರೂ ಇದು ಯೂಸ್ ಮಾಡ್ತಾ ಇದ್ರೆ ಇಫ್ ಫಾರ್ಮುಲಾ ಬರಲ್ಲ, ಇಫ್ ಫಾರ್ಮುಲಾ ಬರ್ತಿಲ್ಲ. ಸೊ ಪ್ರೋಗ್ರಾಮಲ್ಲೆಲ್ಲ ಅದು. ಸೊ ಇಫ್ ಅಲ್ನ ಇಸ್ ದ ಸೇಮ್ ಲಾಜಿಕ್ಕೆ. ಆಗ ನೀವು ಈ ಮೂರಕ್ಕೂ ಕಂಡುಹಿಡಿತೀರಾ. ಸೊ 12,000ಕ್ಕಿಂತ 1,000 ದೊಡ್ಡದು, 1,000ಕ್ಕಿಂತ 12,000 ದೊಡ್ಡದು, 13,000ಕ್ಕೆ ಹಂಗೆ 14,000ಕ್ಕೆ ಹಾಕ್ಬಿಟ್ಟು. ಸೊ 3 ಸ್ಯಾಟಿಸ್ಫೈ ಆದರೆ ಏನಂತ ಬರುತ್ತೆ, 1 2 3 ಆ ಥರ ಬರುತ್ತೆ. ಓಕೆನಾ. ಎಸ್ ಆರ್ನು ಎಸ್ ಅಂತ ಬರುತ್ತೆ, ಎಸ್ ಅಂತ ಬರುತ್ತೆ. ಸೊ ನಾನು ಇದನ್ನು ಪ್ರಾಕ್ಟೀಸ್ ಮಾಡಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ಇನ್ಸ್ಟಾಲ್ ಮಾಡಿಬಿಟ್ಟು ಹೇಳ್ಕೊಡ್ತೀನಿ. ಓಕೆನಾ. ಸೊ ಇಫ್ ಎರರ್, ಈಗ ಇಫ್ ಎರರ್ ಅಂದರೆ, ಇಫ್ ಎರರ್ ಅಂದರೆ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಈಗ. ಸೊ ಇಫ್ ಎರರ್ 6/7 9 ಅಂತ ಬರಬೇಕು. ಸೊ ಇದು ಕರೆಕ್ಟಾಗಿ ಡಿವೈಡ್ ಆಗುತ್ತೆ. ಸೊ ನನಗಿಲ್ಲಿ 0 ವ್ಯಾಲ್ಯೂ ಬರಲ್ಲ, ಇದನ್ನು ಡಿವೈಡ್ ಮಾಡಿದಾಗ ನನಗೆ 0 ವ್ಯಾಲ್ಯೂ ಬರಲ್ಲ. ಸೊ ದಟ್ಸ್ ವೈ ಅದು ಆ ಥರನೇ ಬರುತ್ತೆ. ಓಕೆನಾ. ಸೊ ಈಗ ನೀವೇ ಕನ್ಫ್ಯೂಸ್ ಆಗ್ಬೋದು, ಸರ್ 0 ವ್ಯಾಲ್ಯೂ ಬರಲ್ವಲ್ಲ ಅಂತ. ಹೌದು, 0 ವ್ಯಾಲ್ಯೂ ಬಂದಿದ್ದರೆ ಅದು 9 ಅಂತ ಬರೋದು. ಈ 0 ವ್ಯಾಲ್ಯೂ ಇಲ್ಲ ಅಲ್ಲ. ಸೊ ಅದಕ್ಕೇ ಅದು ಡಿವೈಡ್ ಆಗಿ 0.87 ಅಂತ ಬರುತ್ತೆ. ಸೊ ನೀವು ಇಲ್ಲೂ ಏನು ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಡೆಸಿಮಲ್ ಬೇಡ ಅಲ್ಲ. ಸೊ ನೋಡಿ ಈ ಥರ ಸೊ ನನಗೆ ಡೆಸಿಮಲ್ ಬೇಡ ಸರ್, ನನಗೆ 2D. ಸೊ ನನಗೆ ಡೆಸಿಮಲ್ ಬೇಡ ಅಲ್ಲ. ಸೊ ನಾನು ಅದಕ್ಕೆ ಡೆಸಿಮಲ್ ನನಗೆ ಡೆಸಿಮಲ್ ಪ್ಲಸ್ ಬೇಡ. ಸೊ ಈ ಥರ ಅದೇ ರೌಂಡ್ ಆಫ್ ಆಗ್ತಾ ಹೋಗುತ್ತೆ ನೋಡಿ. ಸೊ 8.6 ಇದೆ, ಅದೇ ರೌಂಡ್ ಆಫ್ ಸಾಕು ನನಗೆ ಇಷ್ಟೇ. 8.6 ಅಂತ ಬರುತ್ತೆ. ನಾನು ಇದು ಮತ್ತೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ಓಕೆನಾ. ಇಫ್ ಫಾರ್ಮುಲಾ ಆಯಿತು, ಇಫ್ ಬರಲ್ಲ ನಿಮಗೆ. ಸೊ ನೋಡಿ, ನೋವು ಆಯಿತು, ಅವರ್ ಆಯಿತು, ಮಿನಿಟ್ ಆಯಿತು, ಸೆಕೆಂಡ್ ಆಯಿತು, ಸಮ್ ಆಯಿತು. ಸಮ್ ಇಫ್ ಆಯಿತು, ಸಮ್ ಇಫ್ ಆಗಿಲ್ಲ ಗಾಯ್ಸ್, ಸಮ್ ಇಫ್ ಆಗಿಲ್ಲ, ಇಂಡೆಕ್ಸ್ ಆಗಿಲ್ಲ. ಇಫ್ ಆಯಿತು, ಇಫ್ಸ್ ಇಲ್ಲ. ಸೊ ಇಫ್ ಎರರ್ ಆಯಿತು. ಸೊ ಇಫ್ ಎರರ್, ಈಗ ನೋಡಿ ಇನ್ನೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಇಫ್ ಎರರಲ್ಲಿ ಯಾವಾಗ ನೀವು ಎರರ್ ಬಂದರೆ ನೀವು ಹಾಕಿರೋ ನಂಬರ್ ಬರಬೇಕು ಅಂದರೆ ನೋಡಿ, ಇಫ್ ಎರರ್ ಸೆಲೆಕ್ಟ್ ಮಾಡ್ತೀರಾ. ಸೊ ಆಗ ನೀವು 3/0 3/0 ಏನಾಗುತ್ತೆ ಗಾಯ್ಸ್? 0ನೇ ತಾನೇ. ಎರರ್ ಬರುತ್ತೆ 3/0 ನೋಡಿ. ಬೇಕಿದ್ರೆ ನೀವು ಕ್ಯಾಲ್ಸಿ ತೆಗೆದು ಪ್ರಾಕ್ಟೀಸ್ ಮಾಡಿ. ಸೊ 3/0 ಎರರ್ ಅಂತ ಬರುತ್ತೆ. ಓಕೆನಾ. ಅದೇ ನೀವು ಬೇಕಿದ್ರೆ ಇಲ್ಲೇ ನೋಡಿ, ಸೆಕೆಂಡಿರಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಸೊ ಇಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ, 2 ನಿಮಿಷ.
ಸೊ ನೋಡಿ 0/3 ಸಾರಿ ಈಸ್ ಈಕ್ವಲ್ ಟು ಆಗ್ತಿಲ್ಲ 0 ಬರುತ್ತೆ, ಎರರ್ ಬರಲ್ಲ. ಅದೇ ಈಗ 3/0 ಹಾಕಿ ಈಸ್ ಈಕ್ವಲ್ ಟು 3/0 ಏನು ಬರುತ್ತೆ, ಈ ಥರ ಬರುತ್ತೆ ಅಲ್ಲ. ಸೊ ಆಗ ನೀವು ಹಾಕಿರುವಂಥ ಒಂದು ನಂಬರ್ ರೆಪ್ರೆಸೆಂಟ್ ಆಗಬೇಕು. ಲೈಕ್ ನೋಡಿ, ಈಗ ಫಾರ್ಮುಲಾ ತೋರಿಸ್ತೀನಿ. ಇಫ್ ಎರರ್ ಈಸ್ ಈಕ್ವಲ್ ಟು ಇಫ್ ಎರರ್ ಸೊ ನೋಡಿ 3/0 ನಮಗಾಗ ಎರರ್ ಬಂದಾಗ ಯಾವ ನಂಬರ್ ಬರಬೇಕು ಅಂದರೆ 222 ಬರಬೇಕು. ಸೊ ಹಾಕಿದರೆ 222 ಬರುತ್ತೆ. ಸೊ ನೀವು ಯಾವಾಗ ಡಿವೈಡ್ ಮಾಡಿದಾಗ ಎರರ್ ಬರುತ್ತೋ ಆ ಎರರ್ನ ನೀವು ತೋರಿಸ್ಬಾರ್ದು, ಎರರ್ ಅಂತ ಬರಬಾರ್ದು, ಅಂದರೆ 222 ಬರಬೇಕು. ಸೊ ನೀವು ಇಲ್ಲಿ ಯಾವಾಗ ಇದು ಮಾಡ್ತೀರ ಅಂದರೆ ಲಾರ್ಜ್ ಡಾಟನ್ನು ಯೂಸ್ ಮಾಡ್ತೀರಾ. ಸೊ ಎರರ್ ಬರುತ್ತೆ. ಸೊ ಎರರ್ ಅಂತ ಬಂದರೆ ಯಾವುದೇ ಒಂದು ಟೇಬಲಲ್ಲಿ ನೀಟಾಗಿ ಬರಲ್ಲ. ಸೊ ಅಲ್ಲಿ ನೀವು 000 ಹಾಕೊಳ್ಳಿ. ಎರರ್ ಬರೋದಕ್ಕಿಂತ 0 ಬಂದರೆ ಬೆಟರ್ ಅಲ್ಲ. ಸೊ ಅದು ಕೌಂಟು ಆಗಲ್ಲ, ನೀವು ಕೌಂಟ್ ಮಾಡಬೇಕಾದ್ರೆ. ಸೊ ಹೆಲ್ಪ್ ಆಗುತ್ತೆ ನಿಮಗೆ ಲಾಸ್ಟಿಗೆ ಕೌಂಟ್ ಮಾಡಬೇಕಾದ್ರೆ. ಓಕೆನಾ? ಯಾವ ಫಾರ್ಮುಲಾ ಆಯಿತು ಗೈಸ್? ನೋವು ಆಯಿತು, ಅವರ್ ಆಯಿತು, ಮಿನಿಟ್ ಆಯಿತು, ಸೆಕೆಂಡ್ ಆಯಿತು, ಇಫ್ ಆಯಿತು, ಇಫ್ ಎರರ್ ಆಯಿತು. ಇಫ್ ಹೇಳ್ಕೊಡ್ತೀನಿ, ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಗೈಸ್. ಸಮ್ ನೋಡಿ ಬೇಕಿದ್ರೆ ಸಮ್ ಇಫ್ ಅಲ್ಲ ನಮಗೆ ಬೇಕಾಗಿರೋದು. ಈಗ ಸಮ್ ಇಫ್ ಒಂದು ಸೆಕೆಂಡ್ ನೋಡಿ, ಇನ್ಸರ್ಟ್ ಓಕೆನಾ? ಸೊ ನಾವೀಗ ಯಾವ ಫಾರ್ಮುಲಾ ಕಲಿಬೇಕು? ಸಮ್ ಇಫ್ ಅಲ್ಲ ನೋಡಿ, ಈಸ್ ಈಕ್ವಲ್ ಟು ಸಮ್ ಇಫ್ ಸಾರಿ ಸೊ ಇಲ್ಲೇ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ನಾನು ತುಂಬ ಸಲ ತಪ್ಪು ಮಾಡ್ತಿದ್ದೆ. ಸೊ ನೋಡಿ, ಸಮ್ ಇಫ್ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ನಾವು ಸಮ್ ಇಫಲ್ಲಿ ಯಾವ ಸೆಲೆಕ್ಟ್ ಮಾಡಬೇಕು ಅಂದರೆ ಫಸ್ಟು ನೇಮ್ ಸೆಲೆಕ್ಟ್ ಮಾಡಬೇಕು. ನೇಮ್ ಕಾಲಮ್ ಎಂಪ್ಲಾಯಿದು ಫುಲ್ ಏನು ನೇಮ್ ಇದೆ ಅದು ಎಂಪ್ಲಾಯಿ ನೇಮ್ ಸೆಲೆಕ್ಟ್ ಮಾಡಿ ಕಾಮ ಹಾಕಿ. ಸೊ ನನಗೆ ಇಲ್ಲಿ ಯಾರ್ದು ಡಾಟಾ ಅಂದರೆ ಸ್ಯಾಲರಿ ಬೇಕಪ್ಪ ಅಂದರೆ ಸುರೇಶ್ ಅವ್ರದ್ದು ಬೇಕು, ಕಾಮ ಹಾಕಿ. ಸೊ ಎಲ್ಲಿ ನೋಡಬೇಕಪ್ಪ ಸುರೇಶ್ ಅವ್ರದ್ದು ಎಂಪ್ಲಾಯಿ ನೇಮ್ ಐತೆ ಅಲ್ವಾ, ಎಲ್ಲಿ ನೋಡಬೇಕು ಅಂದರೆ ಬಿ ಅಲ್ಲಿ ನೀವು ಸ್ಯಾಲ್ರಿ ಬಿ ಎಲ್ಲಿ ನೋಡಲೇಬೇಕು. ಸೊ ಎಂಟರ್ ಹೊಡೀರಿ. ನೋಡಿ, ಸುರೇಶ್ ಅವ್ರದ್ದು 12,500 ರೂಪಾಯಿ ಸ್ಯಾಲ್ರಿ ಇದೆ. ಮುಗೀತಾ? ಅದೇ ಥರ ಇದು ಕೊಟ್ಟು, ಇಲ್ಲ ಅಂದರೆ ಇದನ್ನು ಇಟ್ಕೊಂಡು ಡ್ರ್ಯಾಗ್ ಮಾಡಿದರೆ ಎಲ್ಲದೂ ಇದು ಬರುತ್ತೆ. ನೋಡಿ, ಸುರೇಶ್ ಇದಕ್ಕೆ ಅಂತ ಅಲ್ಲ ಎಲ್ಲದಕ್ಕೂ ಬರುತ್ತೆ. ಸೊ ನೋಡಿ, ಸುರೇಶ್ ಅವ್ರದ್ದು 12,500 ಇದೆ. ಜೇಮ್ಸ್ ಅವ್ರದ್ದು ಎಷ್ಟಿದೆ? ಜೇಮ್ಸ್ದು 11,000 ಇದೆ. ಮದನ್ ಅವ್ರದ್ದು 16,000 ಇದೆ. ಸೊ ಇದು 0. ಸುಪ್ರೀತ್ ಅವ್ರದ್ದು ಆದಮೇಲೆ 0,0,0,0 ಅಂತ ಬರುತ್ತೆ. ಸೊ ಇಷ್ಟು ಜನದ್ದು ಡಾಟಾ ಇದೆ. MS Excel ಒಂದಕ್ಕೊಂದು ಇಂಟರ್ ಕನೆಕ್ಷನ್ಸ್ ಇರುತ್ತೆ ಗಾಯ್ಸ್. ಒಂದು ನೀವು ಸೆಲೆಕ್ಟ್ ಮಾಡಿದರೆ ಎಲ್ಲನೂ ಮಾಡ್ದಂಗೆ. ಓಕೆನಾ? ಇನ್ನು ನೆಕ್ಸ್ಟು ಸಮ್ ಇಫ್ ಆಯಿತು. ಸೊ ಇಂಡೆಕ್ಸ್ ಈಸ್ ಅ ಸಿಂಪಲ್ ಫಾರ್ಮುಲಾನೇ. ಸೊ ನೋಡಿ, ಈಸ್ ಈಕ್ವಲ್ ಟು ಇಂಡೆಕ್ಸ್ ಸೆಲೆಕ್ಟ್ ಮಾಡಿ. ಸೊ ಫಸ್ಟು ಡಾಟಾನ ಸೆಲೆಕ್ಟ್ ಮಾಡಿ, ಕಾಮ ಹಾಕಿ. ನಿಮಗೆ ಯಾರು ರೋ ಅಲ್ಲಿ ಇರೋದು ಬೇಕು? ನಮಗೆ ಬೇಕಾಗಿರೋದು ಈಗ
ದಿಗಂತ್ ಅವ್ರದ್ದು ಬೇಕಪ್ಪ. ದಿಗಂತ್ ಅವ್ರದ್ದು 2ನೇ ರೋವಲ್ಲಿದೆ. ಸೊ 2 ಹಾಕಿ. ಕಾಲಮ್ ಸ್ಯಾಲ್ರಿ ಯಾವುದ್ರಲ್ಲಿದೆ? 2ರಲ್ಲೇ ಇದೆ. ಕಾಲಮ್ ನಂಬರ್ 2ರಲ್ಲೇ ಇದೆ. ಎಂಟರ್ ಹೊಡೀರಿ. ಸೊ ದಿಗಂತ್ ಅವ್ರದ್ದು 12,000 ಬಂತಾ? ಸೊ ಇಲ್ಲಿಟ್ಟು ಡ್ರ್ಯಾಗ್ ಮಾಡಿ ನೋಡಿ, ಎಲ್ಲಿವರೆಗೂ ಬಂತು? 10,000 ಸಂಜುವರೆಗೂ ಬಂತು. ಸೊ ಇದನ್ನು ಇನ್ನೂ ಡ್ರ್ಯಾಗ್ ಮಾಡಿ, ಬಂತಲ್ಲ ಫುಲ್. ಎಲ್ಲರದು ಡಾಟಾ ಇಲ್ಲಿದೆಯಾ? ಎಲ್ಲರದು ಡಾಟಾ ಇಲ್ಲೇ ಇದೆ. ಓಕೆನಾ ಸ್ಯಾಲರಿ? ಸೊ ಓಕೆ ಗಾಯ್ಸ್, ಇವತ್ತು ಅಂದ್ಕೊಂಡಿದ್ದೆಲ್ಲ ಕಲ್ತ್ವಿ ಅನ್ಸುತ್ತೆ. ಇನ್ನು ಯಾವ್ದಾರು ಬಿಟ್ವಾ? ಇದು ಸಮ್ ಇಫ್ಸ್ ಅಂತ ಬಿಟ್ಟಿದ್ದೀವಿ. ಅವರ್ ಆಯಿತು, ನೋವು ಆಯಿತು, ಅವರ್ ಆಯಿತು, ಮಿನಿಟ್ ಆಯಿತು, ಸೆಕೆಂಡ್ಸ್ ಆಯಿತು, ಸಮ್ ಇಫ್ ಆಯಿತು, ಸಿಫ್ ಆಯಿತು, ಇಫ್ ಎರರ್ ಆಯಿತು. ಒಂದು ಸೆಕೆಂಡ್, ನಾನು ಎಷ್ಟು ನಿಮಿಷ ಆಗಿದೆ ಅಂತ ಇವತ್ತು ನೋಡ್ತೀನಿ. ಸೊ ಇದೇ ಟೈಮ್ ಇದ್ದರೆ MS Excel ಸ್ವಲ್ಪ ಕಲಿಯೋಣ. ಅಥವಾ MS Excel ಅಂತೀನಿ, ಸಾರಿ, VLOOKUPನ. VLOOKUP ಇಸ್ ಜಸ್ಟ್ ಅ ಡಾಟಾನ ನೀವು ಐಡೆಂಟಿಫೈ ಮಾಡೋದಷ್ಟೇ. ಸೊ ಈ VLOOKUP ಏನಂತ ಕಷ್ಟ ಏನಿರಲ್ಲ ಗಾಯ್ಸ್. ಸೊ ಎಲ್ಲ ಕಂಪ್ನಿಲೂ ಕೇಳ್ತಾರೆ ಅಷ್ಟೇ. is equal to VLOOKUP. ಸೊ ನೋಡಿ, VLOOKUP ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಫಸ್ಟು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಇಲ್ಲಿ ಹೋಗಿ ಫಾರ್ಮುಲಾಸ್ಗೆ ಹೋಗಿ, ಲೋಕಪ್ ಆ್ಯಂಡ್ ರೆಫರೆನ್ಸ್ ಲಾಸ್ಟ್ ಇರೋದೇ VLOOKUP. ಸೊ ನಿಮಗೆ ಡಾಟಾ ಅದೇ ಅರೈಸ್ ಆಗೋಗುತ್ತೆ. ಓಕೆನಾ? ನನಗೆ ಬೇಕಾಗಿರೋದಿಲ್ಲಿ ಇವ್ರದ್ದು ಬೇಕು, ಟೇಬಲ್ ಆ್ಯರಿ. ಸೊ ನನಗಿಷ್ಟು ಡಾಟಾದಲ್ಲಿ ಇದು ಬೇಕಪ್ಪ. ಸೊ ಎಷ್ಟನೇ ಕಾಲಮಲ್ಲಿ ಐತೆ ಸ್ಯಾಲರಿ? 2 ಕಾಲಮಲ್ಲಿ ಐತೆ. ಸೊ ಸಾರಿ VLOOKUP ಇಲ್ಲೇ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ಫಸ್ಟ್ ಸಿಂಪಲಾಗಿ ಹೇಳ್ಕೊಳ್ಳೋಣ. ಅದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮಗೇನೆ ಅಭ್ಯಾಸ ಆಗ್ಬಿಡುತ್ತೆ. ಓಕೆನಾ? VLOOKUP ನಮಗೆ ಜೇಮ್ಸ್ ಅವ್ರದ್ದು ಬೇಕು. ಟೇಬಲ್ ಆ್ಯರಿ ಎಷ್ಟರಿಂದ ಎಷ್ಟಾದ್ರೂ ಸೆಲೆಕ್ಟ್ ಮಾಡಿ. ನಿಮಗೆ ತುಂಬ ಈಗ ಸಿಂಪಲ್ ಆಗಿದೆ, ಸೊ ಹಿಂಗೆ ಲೆಕ್ಕ ಹಾಕ್ಬಿಡ್ತೀರಾ ಕಾಲಮ್ಸ್ನ. ಸೊ ನಿಮಗೆ ಕಾಲಮ್ ಸಿಂಪಲಾಗಿ ಇಲ್ಲ ಅಂದಾಗ ಇಲ್ಲಿ ಇದು ಮಾಡಿ. ಸೊ ಆಗ ಶಿಫ್ಟ್ ಇಟ್ಕೊಂಡು ರೈಟ್ ಆ್ಯರೋ ಕೀನ ಪ್ರೆಸ್ ಮಾಡಿ. ಸೊ ನೋಡಿ, ಇಲ್ಲೇ ಬರ್ತಾ ಹೋಗುತ್ತೆ. ಒಂದು ಸೆಕೆಂಡ್. ಇಲ್ಲೇ ಬರ್ತಾ ಹೋಗುತ್ತೆ, ಹಿಂಗೆ ಬರ್ತಾ ಹೋಗುತ್ತೆ. ಓಕೆನಾ? ನನಗೀಗ 2ನೇ ಕಾಲಮಲ್ಲಿರೋದು ಬೇಕು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಕೇಳುತ್ತೆ ಅಂದರೆ, ನೋಡಿ, ನಿಮಗೆ ಎಕ್ಸಾಕ್ಟ್ ನಂಬರ್ ಬೇಕು ಅಂದರೆ 0 ಹೊಡೀರಿ. ಸೊ ಇಲ್ಲ ನನಗೆ ಆ ಕಡೆ ಒಂಚೂರು ಇಲ್ಲ, ಎಕ್ಸಾಕ್ಟ್ ನಂಬರ್ ಬೇಕು ಅಂದರೆ 1 ನೋಡಿರಿ. ಸೊ ಆ ಕಡೆ ಈ ಕಡೆ ಆಡಿದರೂ ಪರವಾಗಿಲ್ಲ, ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ನನಗೆ ಇದು ಬೇಕು ಅಂದರೆ 0 ಹೊಡೀರಿ. ಸೊ ನೋಡಿ, ನಾನು ಟೈಪ್ ಮಾಡಿದ್ದು A7 ಅವರಲ್ಲಿ ಎಷ್ಟಿದೆ ಅಂತ ಬೇಕಲ್ಲ. ಸೊ A7 ಜೇಮ್ಸ್ ಅವ್ರದ್ದು ಬಂದು 11,000 ಇದೆ, 11,000 ಬಂದಿದೆ. ಸೊ ನಾನು ಇದನ್ನು ಹಿಡ್ಕೊಂಡು ಡ್ರ್ಯಾಗ್ ಮಾಡಿದರೆ ಅದನ್ನು ಡಾಟಾ ಬರುತ್ತೆ ಅಷ್ಟೇ. ಸೊ ನಾನು ಅದೇ ಮೇಲ್ಗಡೆ ಹಿಡ್ಕೊಂಡು ಡ್ರ್ಯಾಗ್ ಮಾಡಿ ಬರೋಲ್ಲ ಡಾಟಾ. ಏಕೆಂದರೆ VLOOKUP ಆ್ಯಸ್ 2 ಕಂಡೀಷನ್ಸ್ ಇದೆ. ಒಂದು, ನೀವು ಸರ್ಚ್ ಮಾಡುವಂಥ ಡಾಟಾ ಯಾವಾಗಲೂ ನಿಮ್ಮ ಸೋರ್ಸ್ ಡಾಟಾಗಿಂತ ಲೆಫ್ಟಲ್ಲಿ ಇರಬೇಕು. ಓಕೆನಾ? ನಿಮ್ಮ ಲೆಫ್ಟಲ್ಲಿ ಇಲ್ಲ ಅಂದರೆ ಆಗಲ್ಲ. ಸೋರ್ಸ್ ರೈಟ್ ಸೈಡಲ್ಲಿ ಇರಬೇಕು. ಸೋರ್ಸ್ ಈಸ್ ಆಲ್ವೇಸ್ ಇನ್ ಕಾಲಮಲ್ಲಿ ಇರಬೇಕು. ಓಕೆನಾ? 1 ಕಾಲಮಲ್ಲಿ ಇರಬೇಕು. ಓಕೆನಾ? ಸೊ ಇಷ್ಟು ಸಾಕು ಇವತ್ತಿಗೆ. VLOOKUPನ ಪ್ರಾಕ್ಟೀಸ್ ಮಾಡಿ. ಸೊ VLOOKUP ನಾಳೆ ಇನ್ನೂ ಏನಿದೆ ಅಂದರೆ VLOOKUPನ ಬೇರೆ ಶೀಟಲ್ಲಿ ಹೆಂಗೆ ಮತ್ತು ಬೇರೆ ವರ್ಕ್ ಬುಕ್ಕಲ್ಲಿ ಹೆಂಗೆ ಎಂಟ್ರಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. VLOOKUP ಆದಮೇಲೆ ಪಿವೋಟ್ ಟೇಬಲ್ ಇದೆ, HLOOKUP ಇದೆ, ತುಂಬ ಲುಕಪ್ಸ್ ಇದ್ದಾವೆ. ಸೊ ತೋರಿಸ್ಬಿಡ್ತೀನಿ ಒಂದು ನಿಮಿಷ. ಸೊ ನೋಡಿ ಮ್ಯಾಚ್ ಆಯ್ತಲ್ಲ, ಲುಕಪ್, ಇಂಡೆಕ್ಸ್ ಆಯಿತು, ಹೈಪರ್ ಲಿಂಕ್ ಹೇಳ್ಕೊಡ್ತೀನಿ. ಅಡ್ರೆಸ್ VLOOKUP ಆಯಿತು. HLOOKUP ಅಂತ ಒಂದು ಬರುತ್ತೆ, HLOOKUP ಇದೆ, ತುಂಬ ಲುಕಪ್ಸ್ ಇದ್ದಾವೆ ಗೈಸ್, ಎಲ್ಲನೂ ಕಲಿಯೋಣ. ಸೊ ನಾವಿವತ್ತು ಕಲ್ತಿದ್ದು ಟೋಟಲ್ ಯಾವ್ಯಾವ ಫಾರ್ಮುಲಾ ಕಲ್ತೀವಿ, ಕೌಂಟ್ ಕಲ್ತ್ವಿ, ಅಪ್ಪರ್ ಕಲ್ತ್ವಿ. ಸೊ ಇಲ್ಲೇ ಇದೆ, ಒಂದು ನಿಮಿಷ, ಇಲ್ಲೇ ಇದೆ, ಎಲ್ಲ ಇಲ್ಲೇ ಇರುತ್ತೆ ಗೈಸ್. ತುಂಬ ಏನು ನಾವು ಎಕ್ಸಾಮ್ ಬರೆಯೋ ಥರ ಏನು ತುಂಬ್ಕೊಂಬಂದು ತಲೆಗೆ ಬರೆಯುವಂಥ ಅವಶ್ಯಕತೆ ಏನಿರಲ್ಲ.
ಅಟ್ಲೀಸ್ಟ್ ನಾವಿಲ್ಲಿ ನೋಡಿ ಬೇಕಿದ್ರೆ ಈಸ್ ಈಕ್ವಲ್ ಟು ಹಾಕಿ ಇಫ್ ಅಂತ ಹಾಕಿದ ತಕ್ಷಣ ಇಫ್ ಎರರ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲೇ ತೋರಿಸ್ಬಿಡುತ್ತೆ ನಮಗೆ ಯಾವ್ಯಾವ ಡಾಟಾ ಬೇಕು, ವ್ಯಾಲ್ಯೂ ಇಲ್ಲೇ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ನಾವು ಅದ್ರ ಪ್ರಕಾರ ಹಾಕೊಂಡು ಹೋದರೆ ಆಯಿತು. ಓಕೆನಾ? ಸೊ ಇಷ್ಟು ಆಗಿದೆ. ಆ ಮ್ಯಾಕ್ಸಿಮಮ್ ಅಂದರೆ ನಿನ್ನೆ 10 ಆ್ಯಂಡ್ ಇವತ್ತು 1 2 3 4 5 6 7 8 ಟೋಟಲಾಗಿ 18 ಫಾರ್ಮುಲಾ ಕಲ್ತಿದ್ದೀವಿ. ಇನ್ನು ಮ್ಯಾಕ್ಸಿಮಮ್ ಅಂದರೆ ಒಂದು 2 ಕಲಿಯೋಣ ಸಾಕು. 20 ಫಾರ್ಮುಲಾ ಇದೆ ಎನಫ್. ಅದ್ರಲ್ಲಿ ಬಿಟ್ಟು ಬೇರೆ ಯಾರನ್ನು ಕೇಳೋಕ್ಕಾಗಲ್ಲ. ಇಫ್ಸ್ ಒಂದು ಹೇಳ್ಕೊಡ್ತೀನಿ. ಸೊ ಓಕೆ ಗಾಯ್ಸ್, ನಾನು ಹೇಳಿದ್ನಲ್ಲ ಗಾಯ್ಸ್, ಐ ಆಮ್ ಪ್ಲಾನಿಂಗ್ ಟು ಟೀಚ್ FM ಆಲ್ಸೋ. ಸೊ ಆದರೆ PORನು ಕೂಡ ಟೀಚ್ ಮಾಡ್ತೀನಿ. ಸೊ ಕೀಪ್ ಇನ್ ಟಚ್ ವಿತ್ ಮೈ ಯೂಟ್ಯೂಬ್ ಚಾನಲ್. ಸೊ ಚೆಕ್ ಮಾಡ್ತಾ ಇರಿ, ಬೆಲ್ ಐಕಾನ್ನ ಟಚ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎನಿ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ತಿಳಿಸಿ. ಐ ಆಮ್ ಟ್ರೈ ಟು ಎಕ್ಸ್ಪ್ಲೇನ್ ಅಲ್ಲ, ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡೇ ಕೊಡ್ತೀನಿ. ಸೊ ನನಗೆ ತಿಳಿಸಿ. ಓಕೆನಾ? ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವುದೇ ಕಾರಣಕ್ಕೂ ಮರಿಬೇಡಿ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ. ಸೊ ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ ನಿಮಗೆ, ಏಕೆಂದರೆ ಇನ್ಫಾರ್ಮೇಷನ್ ಸಿಗ್ತಿದೆ. ಸೊ ಆಯಿತು, ನಾವು ಯೂಟ್ಯೂಬ್ ನೋಡಿಕೊಂಡು ಕಲಿತೀವಿ, ಬಟ್ ನಮಗೆ ಎಲ್ಲಿ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೋದ್ರೆ ನನಗೆ ಅದಕ್ಕೂ ಒಂದು ಚಾಯ್ಸ್ ಇದೆ. ಸೊ ನಾನು ನಾಳೆ ಹೇಳ್ತೀನಿ. ಸೊ ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಬಾಯ್.